ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರಾ, ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲನೂ ತುಂಬಾ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋ ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರು ಬಂದುಬಿಟ್ಟು ನನ್ನ ಮಗಳು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಇದ್ದರು ನೋಡಿ. ಹಾಗೆಯೇ ಫಸ್ಟ್ ಮಂತಿಂದ 12th ಮಂತ್ವರೆಗೂ ಯಾವ ರೀತಿ ಇದ್ದಾರೆ ಅಂತ ಹೇಳಿ ನಾನು ಅವ್ರ ಗ್ರೋ ಅಪ್ನ ಇದರಲ್ಲಿ ಸಣ್ಣ ಗ್ಲಿಮ್ಸ್ ಆಗಿ ಆ್ಯಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಂದುಬಿಟ್ಟು ಫಸ್ಟ್ ಮಂತಲ್ಲಿ ನೋಡಿ ಈ ರೀತಿ ವಿಡಿಯೋ ಶೂಟ್ ಮಾಡಿದ್ದೆ, ಫೋಟೋಸ್ ಎಲ್ಲ ತಕ್ಕೊಂಡಿದ್ದೆ. ಫಸ್ಟ್ ಮಂತಲ್ಲಿ ತುಂಬಾ ಸಿಂಪಲ್ಲಾಗಿ ನಾನು ಅಮ್ಮನ ಮನೆಯಲ್ಲಿದ್ದೆ. ಹಾಗೆಯೇ ನನ್ನ ಬಂದುಬಿಟ್ಟು ಸೆಕ್ಷನ್ ಆಗಿತ್ತು. ಹಾಗಾಗಿ ನನಗೆ ಯಾವ ರೀತಿ ಅವೈಲೇಬಲ್ ಇರುತ್ತೋ ಜಾಸ್ತಿ ನಾನು ಏನು ಇದು ಮಾಡಿಲ್ಲ, ಆಡಂಬರದಿಂದ ಮಾಡಿಲ್ಲ. ಎಷ್ಟು ಸಿಂಪಲ್ಲಾಗಿ ನನಗೇನು ಥಿಂಗ್ಸ್ ಸಿಗುತ್ತೋ ಅದರಲ್ಲೇ ನಾನು ಫೋಟೋ ಶೂಟ್ ಮಾಡಿದ್ದೆ, ಜಸ್ಟ್ ಫಾರ್ ಮೆಮೊರೀಸಿಗೆ ಇರುತ್ತೆ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಸೆಕೆಂಡ್ ಮಂತಲ್ಲಿ ಸ್ವಲ್ಪ ಕೈ ಕಾಲೆಲ್ಲ ಆಡಿಸೋದು ಮತ್ತು ಸ್ವಲ್ಪ ಆಟ ಆಡೋದು, ಹಾಗೆಯೇ ಚಿಕ್ಕ ಪುಟ್ಟ ಚೇಂಜಸ್ ಇತ್ತು. ಫಸ್ಟ್ ಮಂತಿಂದನೂ ಸೆಕೆಂಡ್ ಮಂತಲ್ಲಿ ನೋಡಿ ಯಾವ ರೀತಿ ಆ್ಯಕ್ಟಿವ್ ಇದ್ದಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಮತ್ತು ಫೋಟೋಸಲ್ಲಿ ಯಾವ ರೀತಿ ಪೋಸ್ ಕೊಟ್ಟಿದ್ದಾರೆ ನೋಡಿ. ಹಾಗೆ ಥರ್ಡ್ ಮಂತಲ್ಲಿ ಬಂದುಬಿಟ್ಟು ಗಣೇಶ ಚತುರ್ಥಿ ಇತ್ತು. ಹಾಗಾಗಿ ಅದು ಒಂದು ಸ್ವಲ್ಪನೂ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಇರಲಿ ಅಂತ ಹೇಳಿ ಗಣೇಶ ಟೈಪು ಈ ನೋಡಿ ಎಲೆ ಎಲ್ಲ ಇಟ್ಟು ಈ ರೀತಿ ಕ್ಲಿಮ್ಸ್ನ ನಾನು ಆ್ಯಡ್ ಮಾಡಿದ್ದೆ. ಮತ್ತು ನಾನು ಮತ್ತು ನಮ್ಮ ಅಕ್ಕನ ಮಗಳು ಇದ್ಲು ಥರ್ಡ್ ಮಂತಲ್ಲಿ. ನಾವಿಬ್ಬರು ಸೇರಿಬಿಟ್ಟು ಈ ರೀತಿ ಡೆಕೋರೇಟ್ ಮಾಡಿಬಿಟ್ಟು ಫೋಟೋಸ್ ಮತ್ತು ವೀಡಿಯೋಸ್ ತಕ್ಕೊಂಡಿದ್ವಿ. ಈ ಥರ್ಡ್ ಮಂತಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ರೆಸ್ಪಾಂಡ್ ಮಾಡ್ತಾಯಿದ್ರು. ನಾವೇನಾದರೂ ಹೇಳಿದ್ರೆ ಮತ್ತು ರೆಸ್ಪಾಂಡ್ ಮಾಡೋಳು, ಏನಾದರೂ ಬೈದರೆ ಕೋಪಿಸ್ಕೊಡೋರು. ಹಾಗಾಗಿ ಥರ್ಡ್ ಮಂತಲ್ಲಿ ಸೆಕೆಂಡ್ ಮಂತ್ಗಿಂತನೂ ತುಂಬಾ ಡೆವಲಪ್ ಆಗಿದ್ರು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಸ್ಮೈಲ್ ಕೊಡ್ತಾಯಿದ್ರು ನಗಿಸಿದ್ರೆ. ಹಾಗೆಯೇ ಫೋರ್ತ್ ಮಂತಲ್ಲಿ ಬಂದುಬಿಟ್ಟು ನೋಡಿ ಫೋರ್ತ್ ಮಂತಲ್ಲಿ ಥರ್ಡ್ ಮಂತ್ಗಿಂತ ಇನ್ನೂ ಆ್ಯಕ್ಟಿವ್ ಮತ್ತು ಗ್ರೋ ಅಪ್ ಆಗಿದ್ದರು. ಹಾಗೆಯೇ ನೋಡಿ ಎಷ್ಟು ಗ್ಲೋ ಇದೆ ಫೇಸಲ್ಲಿ ಅಂತ ಹೇಳಿಬಿಟ್ಟು ಆಟೋಗ್ಲಾ ಕಂಪ್ನಿದು ಟೆಡಿ ಬಾರ್ ಏನಿದೆ ಪ್ರಾಡಕ್ಟ್ ಅದೆಲ್ಲನೂ ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತೀನಿ. ಹಾಗಾಗಿ ಇಷ್ಟು ಕ್ಯೂಟ್ ಇದ್ದಾರೆ ಅಂತಲೇ ಅನಿಸುತ್ತೆ. ಬೈ ಬರ್ತೂ ಕ್ಯೂಟ್ ಇದ್ದಾರೆ, ಬಟ್ ಅದರಿಂದ ಇನ್ನೂ ಕ್ಯೂಟ್ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಆಟ ಆಡ್ತಿದ್ದಾರೆ ನನ್ನ ಮಗಳು ಅಂತ ಹೇಳಿ. ನನ್ನ ಮಗಳು ಅಂದರೆ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್, ಒಂಥರ ಅದೃಷ್ಟದ ದೇವತೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ, ತುಂಬ ಖುಷಿಯಾದ ದಿನ. ಫಸ್ಟು ಜೂನ್ 2024 ಬಾರ್ನ್ ಆಗಿದ್ದು. ಹಾಗೆಯೇ 5th ಮಂತಲ್ಲಿ ಬಂದುಬಿಟ್ಟು ಹಸ್ಬೆಂಡ್ ಮನೆಗೆ ಬಂದ್ವಿ. 5th ಮಂತ್ ಫೋಟೋಶೂಟ್ ಬಂದುಬಿಟ್ಟು ಹಸ್ಬೆಂಡ್ ಮನೆಯಲ್ಲೇ ಮಾಡಿರೋದು. ನನ್ನ ಮನೆಗೆ ಬಂದ್ವಿ ಅಂತ ಹೇಳಿ ನನ್ನ ಮಗಳು ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಅಪ್ಪಾಜಿ ಆಟ ಆಡಿಸ್ತಾ ಇದ್ದರು. ಹಾಗೆಯೇ ಫೋಟೋಸ್ ಎಲ್ಲನೂ 5th ಮಂತಿಂದು ಅವ್ರ ಅಪ್ಪಾಜಿನೇ ತೆಗ್ದಿರೋದು ನೋಡಿ. ಹಾಗೆಯೇ 6th ಮಂತಲ್ಲಿ ಯಾವ ರೀತಿ ಇದ್ದಾರೆ ನೋಡಿ. 5th ಮಂತ್ಗಿಂತನೂ 6th ಮಂತಲ್ಲಿ ತುಂಬಾ ಆ್ಯಕ್ಟಿವ್ ಇದ್ದರು. ಎಲ್ಲನೂ ಅರ್ಥ ಮಾಡ್ಕೊಳ್ತಾ ಇದ್ರು. ಏನಾದರೂ ಹೇಳಿದ್ರೆ ರೆಸ್ಪಾನ್ಸ್ ಮಾಡೋದು, ಹಾಗೆಯೇ ಹಾಂ ಹ್ಞೂ ಅಂತ ಎಲ್ಲ ಇದು ಮಾಡೋದು ಮತ್ತು ಆಟ ಆಡೋದು ಎಲ್ಲನೂ ಚೆನ್ನಾಗಿ ಇದು ಮಾಡ್ತಾಯಿದ್ರು. 6th ಮಂತಲ್ಲಿ ಈ ರೀತಿ ಇದ್ದರು ನೋಡಿ ಫ್ರೆಂಡ್ಸ್ ನನ್ನ ಮಗಳು ತುಂಬಾ ತುಂಟಾಟ ಮಾಡ್ತಾಯಿದ್ರು. ಹಾಗೆಯೇ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿದ್ದರು. ಇದನ್ನೆಲ್ಲ ನೋಡ್ತಾ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆಯೇ ಹೇಗೆ 6 ಮಂತ್ ಕಳೀತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್, ಅಷ್ಟು ಬೇಗನೆ ಗ್ರೋ ಅಪ್ ಆಗ್ತಾ ಬಂದರು. ಹಾಗಾಗಿ ನಮ್ಮ ಮಕ್ಕಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗುತ್ತೋ ಅಷ್ಟು ಮಾಡಿಬಿಡಬೇಕು. ಯಾಕಂದರೆ ಮತ್ತೆ ಬಾಲ್ಯದಲ್ಲಿ ಇರೋ ಆ ನೆನಪುಗಳು ನಮಗೆ ಸಿಗಲ್ಲ, ಮರುಕಳಿಸಲ್ಲ. ಹಾಗಾಗಿ ಚಿಕ್ಕ ಮೆಮೊರೀಸ್ ಇರಲಿ ಅಂತ ಹೇಳಿ ನನಗೆ ಯಾವ ರೀತಿ ಅವೈಲಬಲ್ ಇರುತ್ತೋ ಪ್ರಾಡಕ್ಟ್ಸು ಆ ರೀತಿ ನನಗೆ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. 7th ಮಂತಲ್ಲಿ ನ್ಯೂ ಇಯರ್ ಇತ್ತು. ಹಾಗಾಗಿ ನೋಡಿ ನ್ಯೂ ಇಯರ್ದು ಒಂದು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಈ ರೀತಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ. ಹಾಗೆಯೇ 2 ಥರ 7th ಮಂತಲ್ಲಿ ಮಾಡಿದ್ವಿ. ಒಂದು ವಿಡಿಯೋ ಬಂದುಬಿಟ್ಟು ನ್ಯೂ ಇಯರ್ ಟೈಪು, ಇನ್ನೊಂದು ಬಂದುಬಿಟ್ಟು ನೋಡಿ ಆಟ ಆಡ್ತಿರೋ ಟೈಪು ಮಾಡ್ಕೊಂಡಿದ್ವಿ. ಯಾಕೂ ತುಂಬಾ ಮುನಿಸ್ಕೊಂಡಿದ್ರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಮತ್ತು ಒಂದ್ಸರಿ ನಗೋರು, ಒಂದ್ಸರಿ ಒಂಥರ ಮಂಕಾಗಿದ್ರು 7th ಮಂತಲ್ಲಿ ಯಾಕೋ. ಹಾಗೆ ನೋಡಿ ಇಷ್ಟು ಗ್ರೋ ಅಪ್ ಆಗಿ ಇಷ್ಟು ಬೆಳೆದಿದ್ರು 7th ಮಂತಲ್ಲಿ. 8th ಮಂತಲ್ಲಿ ನೋಡಿ 8th ಮಂತಲ್ಲಿ ಆಲ್ರೆಡಿ ಕೂತ್ಕೊಳ್ತಾ ಇದ್ರು ವಿತೌಟ್ ಎನಿ
ಸಪೋರ್ಟ್ ಇಲ್ಲದೇ ಕೂತ್ಕೊಳ್ತಾ ಇದ್ರು ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. 8th ಮಂತಲ್ಲಿ ಏನು ಅವೈಲೇಬಲ್ ಇದೆಯೋ ಅದರಿಂದನೇ ನಾನು ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದೆ. ಸ್ಟಿಲ್ ಬಂದುಬಿಟ್ಟು ನಾನು ಯಾವುದೇ ರೀತಿ ಫಸ್ಟ್ ಮಂತಿಂದ 12th ಮಂತ್ವರೆಗೂ ಫೋಟೋಶೂಟ್ ಮಾಡಿದ್ದೀನಿ. ಆ ಫ್ರೇಮ್ ಇನ್ನೂ ಮಾಡಿಸ್ಲಿಕ್ಕಾಗಿಲ್ಲ, ಮಾಡಿಸ್ಕೊಳ್ತೀನಿ ಮುಂದೆ, ಗೊತ್ತಿಲ್ಲ ಇನ್ನು. ಬಟ್ ಮಾಡ್ಸೋಕ್ಕಾಗಿಲ್ಲ. ಅಟ್ಲೀಸ್ಟ್ ಯೂಟ್ಯೂಬಲ್ಲಾದ್ರೂ ಮೆಮೊರೀಸ್ ಇರಲಿ ಅಂತ ಹೇಳಿ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿರೋದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 8th ಮಂತಲ್ಲಿ ನೋಡಿ ಎಷ್ಟು ಆ್ಯಕ್ಟಿವ್ ಇದ್ದಾರೆ. ಗೊಂಬೆ ಮುದ್ದು ಗೌರಿ ಥರ ಇದ್ದಾರೆ ನನ್ನ ಮಗಳು. ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದರೆ 8th ಮಂತಲ್ಲಿ ಇಷ್ಟು ಡೆವಲಪ್ ಆಗಿದ್ರು ಮತ್ತು ತುಂಬಾ ಚುರುಕಿದ್ದಾರೆ ಫ್ರೆಂಡ್ಸ್. ಈಗಿನ ಮಕ್ಕಳಂತೂ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಎಲ್ಲನೂ ಅರ್ಥ ಮಾಡ್ಕೊಳ್ತಾರೆ. 8th ಮಂತಲ್ಲಿ ಫೋಟೋಶೂಟ್ ಬಂದುಬಿಟ್ಟು ಈ ರೀತಿ ಇತ್ತು. ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ, ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಎಷ್ಟು ಬೇಗ 8th ಮಂತ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ಬೆಳೀತಾ ಎಷ್ಟು ಇನ್ನೂ ಫಸ್ಟ್ ಮಂತಲ್ಲೇ ಇರಬಾರ್ದಾ, ಇನ್ನೂ ಊಟದಾಗ ಹೇಗಿದ್ರು ಹಾಗಿರಬಾರ್ದಾ ಅಂತ ಅನಿಸುತ್ತೆ ಈಗಲೂ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಪ್ರಕೃತಿ ನಿಯಮ. ಬೆಳೀತಾನೆ ಇರ್ತಾರೆ ಮಕ್ಕಳು ಬಂದುಬಿಟ್ಟು. 8th ಮಂತ್ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ಹಾಗೆಯೇ ನೋಡಿ 9th ಮಂತ್ ಫೋಟೋಶೂಟ್ ಇದು. 8th ಮಂತ್ಗಿಂತ 9th ಮಂತಲ್ಲಿ ಇನ್ನೂ ಆ್ಯಕ್ಟಿವ್ ಇದ್ದರು. ಯಾಕೋ ಮುನಿಸ್ಕೊಂಡಿದ್ರು ಮೇಡಮ್ ಅವ್ರು ಇವತ್ತು. ಅವರಿಗೆ ಫೋಟೋಶೂಟು ಮಾಡಿಸ್ಕೊಳ್ಳಿಕ್ಕೆ ಇಷ್ಟನೇ ಇರಲಿಲ್ಲ ಯಾಕೋ ಇವತ್ತು ಬಂದುಬಿಟ್ಟು. ಎಷ್ಟು ಆ್ಯಕ್ಟಿವ್ ಆಗಿ ಮಾತಾಡ್ಸಿದ್ರೂ ಮಾತಾಡ್ತಾ ಇರಲಿಲ್ಲ. ಒಂದು ಸ್ವಲ್ಪ ಏನೋ ಅವ್ರ ಲೋಕದಲ್ಲಿ ಅವರು ಇದ್ದರು. ಆದ್ರೂ ಫೋಟೋಶೂಟು ಬಿಡು, ಯಾವ ರೀತಿ ಇರ್ತಾರೋ ಅದೇ ರೀತಿ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಒಂದು ಚಿಕ್ಕ ಗ್ಲಿಮ್ಸ್ ಇರಲಿ ಅಂತ 9th ಮಂತಿಂದಿದ್ದು ಫ್ರೆಂಡ್ಸ್. ಹೇಗೆ ಆಟ ಆಡ್ತಿದ್ದಾರೆ ನೋಡಿ, ಅವ್ರ ಲೋಕದಲ್ಲಿ ಅವ್ರು ಕಳೆದೋಗಿದ್ದಾರೆ. ಈ ರೀತಿ ಆಟ ಆಡ್ತಾಯಿದ್ರು. ನಾನು ಬಂದುಬಿಟ್ಟು ಇರಲಿ ಬಿಡು, ಇದು ಒಂದು ಮೆಮೊರೀಸ್ ಅಂತ ಹೇಳಿ ಇದೇ ರೀತಿ ಅವರಿಗೆ ಎಷ್ಟು ಕಂಫರ್ಟಬಲ್ ಆಗಿ ನಗ್ತಿದ್ದಾರೆ ನೋಡಿ. ಹಾಗಾಗಿ 9th ಮಂತಲ್ಲಿ ಬಂದುಬಿಟ್ಟು ಈ ರೀತಿ ಫೋಟೋಶೂಟ್ ಮಾಡ್ಕೊಂಡ್ವಿ. ನನಗೆ ಬಂದುಬಿಟ್ಟು ಟೊಮೊಟೊ ಅವೈಲೇಬಲ್ ಇತ್ತು 9th ಮಂತಲ್ಲಿ. ಹಾಗಾಗಿ ಟೊಮೊಟೊ ರೇಟ್ ಬಂದುಬಿಟ್ಟು ತುಂಬಾ ಕಡಿಮೆ ಇತ್ತು. ಹಾಗೆಯೇ ನಾವು ಕೂಡ ನಮ್ಮ ಹೊಲದಲ್ಲಿ ಟೊಮೊಟೊ ಹಾಕಿದ್ವಿ. ಹಾಗಾಗಿ ಅದು ನಾವು ಬೆಳೆದಿರೋ ಟೊಮೊಟೊ ಆಗಿರೋದ್ರಿಂದ ಅದೂ ನೆನಪಿರಲಿ ಅಂತ ಹೇಳಿ ಟೊಮೊಟೊದಲ್ಲಿ ಮತ್ತು ಕರಿಬೇವಲ್ಲಿ ಡೆಕೋರೇಷನ್ ಮಾಡಿಬಿಟ್ಟು 9th ಮಂತಿಂದು ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಹಾಗೆ 10th ಮಂತಲ್ಲಿ ಬಂದುಬಿಟ್ಟು ಯುಗಾದಿ ಟೈಮು. ಈ ವಿಡಿಯೋದಲ್ಲಿ ಬಂದುಬಿಟ್ಟು ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಏನೋ ಮಿಸ್ಟೇಕ್ ಇದೆ, ಅದನ್ನು ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. 10th ಮಂತಲ್ಲಿ ನೋಡಿ ಎಷ್ಟು ಆ್ಯಕ್ಟಿವ್ ಇದ್ದಾರೆ. ಅವರಿಗೆ ನಾವೆಲ್ಲ ಪೂಜೆ ಮಾಡಿ ಮತ್ತು ಪ್ರಸಾದ ಮಾಡೋದ್ರಲ್ಲಿ ಯುಗಾದಿ ಟೈಮ್ ಹಬ್ಬದಲ್ಲಿ ಮುಳುಗೋಗಿದ್ವಿ. ಅವ್ರಿಗೆ ಹೊಟ್ಟೆ ತುಂಬ ಹಸಿವಾಗ್ಬಿಟ್ಟಿತ್ತು ಅನಿಸುತ್ತೆ. ಬಾಳೆಹಣ್ಣು ಕೊಟ್ಟ ತಕ್ಷಣ ನಾವು ಬಂದುಬಿಟ್ಟು ಫೋಟೋಶೂಟ್ ಮಾಡಲಿಕ್ಕೆ ಸುಮ್ಮನೆ ಇರ್ತಾರೆ ಇಟ್ಕೊಂಡ್ರೆ ಅಂತ ಹೇಳಿ ಬಾಳೆಹಣ್ಣು ಕೊಟ್ಟಿದ್ರೆ ಅವ್ರು ಬಂದುಬಿಟ್ಟು ಅವರೇ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ತಿಂತಾ ಇದ್ದಾರೆ ಅಂತ ಹೇಳಿ ಮಾತಾಡ್ಸಿದ್ರು. ಅವ್ರು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದರು ನೋಡಿ. ಫೋಟೋಶೂಟ್ ಮಾಡಲಿಕ್ಕೆ ಮಾತಾಡಿಸ್ತಾ ಇದ್ದೀವಿ, ಆದರೂ ಮಾತಾಡ್ತಾ ಇಲ್ಲ. ತಿಂತಾ ಇದ್ದೀನಿ ಅಂತ ಹೇಳಿ ನೋಡಿ ಎಷ್ಟು ಸನ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರ ಲೋಕದಲ್ಲಿ ಅವ್ರು ಮುಳುಗೋಗಿದ್ರು. ಆದ್ರೂ ಇರಲಿ, ಅದು ಒಂದು ಮೆಮೊರೀಸ್ ಇರುತ್ತೆ ಅಂತ ಹೇಳಿಬಿಟ್ಟು 10th ಮಂತಲ್ಲಿ ಅವರು ಯಾವ ರೀತಿ ಆಟ ಆಡ್ತಾ ತಿಂತಾ ಇದ್ರು ಅದೇ ವಿಡಿಯೋ ನಾನು ಮಾಡಿಕೊಂಡೆ. ಈ ರೀತಿ ಡೆಕೋರೇಷನ್ ಮಾಡಿಬಿಟ್ಟು ಮಾವಿನ ಎಲೆಯಿಂದಾನೆ. ಹಾಗೆಯೇ ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅಂತ ಹೇಳಿ 10th ಮಂತಲ್ಲಿ. ನಾನೇ ಅವ್ರನ್ನ ನೋಡ್ತಾ ಎಲ್ಲೋ ಒಂದು ಕಡೆ ಅವರಲ್ಲಿ ಅವ್ರನ್ನ ನೋಡ್ತಾ ನನಗೆ ಫುಲ್ಲು ಖುಷಿ ಆಗ್ತಾ ಇರೋದು. ಎಷ್ಟು ಬೇಗ ಗ್ರೋ ಅಪ್ ಆಗಿಬಿಟ್ರು ನಮ್ಮ ಮಗಳು ಅಂತ ಹೇಳಿ ಅವ್ರ ಅಪ್ಪಾಜಿನೂ ಹೇಳ್ತಾ ಇರ್ತಾರೆ. ಅಂದರೆ ಮಗಳಿಗೆ ಬಂದುಬಿಟ್ಟು ಅವ್ರ ಅಪ್ಪಾಜಿ ಮೇಲೇ ಪ್ರೀತಿ ಜಾಸ್ತಿ. ಮುಂದೆ ಇದ್ದಾಗ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಲ್ಲಾದರೂ ಆಚೆ ಹೋದಾಗ ಕೇಳ್ತಾನೆ ಇರ್ತಾರೆ ಅಪ್ಪಾಜಿ ಎಲ್ಲೋದ್ರು ಅಂತ ಹೇಳಿ. ಅದೊಂದು ಏನೋ ಒಂಥರ ಅವರಿಗೆ ಏನು ಇದು ಗೊತ್ತಿಲ್ಲ. ಮುಂದೆ ಇದ್ದಾಗ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಲ್ಲಾದರೂ ಆಚೆ ಹೋದಾಗ ಎಷ್ಟು ಸರಿ ಕೇಳ್ತಾನೆ ಇರ್ತಾರೆ, ಬರೋವರೆಗೂ ಕೇಳ್ತಿರ್ತಾರೆ. ಹಾಗಾಗಿ ಅಪ್ಪ ಮಗಳ ಮಧ್ಯೆ ಒಂದು ಬಾಂಡಿಂಗ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ನೋಡಿ 10th ಮಂತ್ ಗ್ಲಿಮ್ಸ್ ನಾನು ಆ್ಯಡ್ ಮಾಡಿರೋದು. ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿದ್ದಾರೆ ನೋಡಿ, ಪುಟ್ಟ ಗೌರಿ ಥರ. 10th ಮಂತಲ್ಲಿ ಈ ರೀತಿ ಇತ್ತು ನೋಡಿ ಫ್ರೆಂಡ್ಸ್. ನನಗೆ ಯಾವ ರೀತಿ ಅವೈಲೇಬಲ್ ಇದೆಯೋ ಅದರಲ್ಲೇ ನಾನು ಚಿಕ್ಕದಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 11th ಮಂತಲ್ಲಿ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡ್ಬಂದಿದ್ದೆ. ಅಂದರೆ ನಮ್ಮ ಮನೆ ಮುಂದೆನೇ ಹೂವಿನ ಗಿಡಗಳಿದ್ದಾವೆ, ಅಲ್ಲಿ ಆಟ ಆಡಿಸ್ತಾ 11th ಮಂತ್ ಫೋಟೋಶೂಟ್ ಮಾಡ್ಕೊಂಡಿದ್ದೆ. ನೋಡಿ ಏನೋ ಎಲೆ
ತೊಗೊಂಬಂದು ಯಾವ ರೀತಿ ಬಾಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಅಂತ, ಹಾಕ್ಕೋಬೇಡ್ರಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ನೋಡಿ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಹೇಳಿ. ಹೊರಗಡೆ ವೆದರ್ಗೆ ಕರ್ಕೊಂಬಂದರೆ ತುಂಬಾ ಹ್ಯಾಪಿ ಫೀಲ್ ಮಾಡ್ತಾಯಿದ್ರು, ಹಾಗೆಯೇ ಚೆನ್ನಾಗಿ ಆಟ ಆಡ್ತಾಯಿದ್ರು. ಹಾಗಾಗಿ ಕರ್ಕೊಂಬಂದಿದ್ದೆ ಹೊರಗಡೆ. ಒಳಗಡೆ ಒಂದು ಸ್ವಲ್ಪ ಈ ರೀತಿ 11th ಮಂತಿಂದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡಿ ಈ ರೀತಿ ಮಾಡ್ಕೊಂಬಿಟ್ಟು ನಾನು ಬಂದುಬಿಟ್ಟು ಈ ರೀತಿ 11th ಮಂತಿಂದು ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಹೊರಗಡೆ ನಮ್ಮ ತೋಟದಲ್ಲೇ, ಅಂದರೆ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಚಿಕ್ಕ ತೋಟ ಇದೆ, ಅಲ್ಲೇ ಕೂರಿಸ್ಕೊಂಬಿಟ್ಟು ಈ ರೀತಿ ಎಲ್ಲ ಫೋಟೋಶೂಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಬಂದುಬಿಟ್ಟು ಇದು 12th ಮಂತಿಂದು 1 ಇಯರ್ ಆಯಿತು ಅಂತ ಹೇಳಿ. ಎಷ್ಟು ಬೇಗ ಬಂತು ಅಂತ ಹೇಳಿದ್ರೆ 1 ಇಯರ್ ಆಗೇ ಬಿಡ್ತು ಫ್ರೆಂಡ್ಸ್. ಹಾಗಾಗಿ ಒಂದು ಪುಟ್ಟ ಸೆಲೆಬ್ರೇಷನ್ ಮಾಡ್ಕೊಂಡು ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು ಅಂತ ಹೇಳಿ ಈ ರೀತಿ ಒಂದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ವಿ ಫೋನಲ್ಲೇ. ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.